ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ಮೋಕ್ಷ ಸನ್ಯಾಸ ಯೋಗ ಎಂಬ ಹೆಸರಿನ 18ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಬ್ರಹ್ಮನ್ ಸಾಕ್ಷಾತ್ಕಾರ ಮತ್ತು ಪರಮಾತ್ಮ ಸಾಕ್ಷಾತ್ಕಾರದ ಕುರಿತಾಗಿ ವಿವರಿಸಿದ ನಂತರ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನಿನ್ನ ಇಚ್ಛೆಯಂತೆ ನಡೆದುಕೋ ಎಂದು ತಿಳಿಸುತ್ತಿದ್ದಾನೆ. ಜೀವಿಗಳ ಅಲ್ಪ ಸ್ವಾತಂತ್ರ್ಯಕ್ಕೆ ಭಗವಂತನು ಯಾವತ್ತೂ ಅಡ್ಡಿಯಾಗುವುದಿಲ್ಲ. ದೇವೋತ್ತಮ ಪರಮಪುರುಷನಿಗೆ ಶರಣಾಗುವುದು ಮನುಷ್ಯನ ಅತ್ಯುತ್ತಮ ಹಿತಾಸಕ್ತಿಗಳಿಗೆ ಯೋಗ್ಯವಾದದ್ದು. ಅದು ಭಗವಂತನ ಹಿತಾಸಕ್ತಿಗಳಿಗಾಗಿ ಅಲ್ಲ. ಶರಣಾಗುವ ಮುನ್ನ ಈ ವಿಷಯವನ್ನು ಕುರಿತು ಬುದ್ಧಿಶಕ್ತಿಗೆ ಎಷ್ಟು ಸಾಧ್ಯವೋ ಅಷ್ಟು ಯೋಚಿಸುವ ಸ್ವಾತಂತ್ರ್ಯವು ಮನುಷ್ಯನಿಗೆ ಇದೆ. ದೇವೋತ್ತಮ ಪರಮಪುರುಷನ ಆದೇಶವನ್ನು ಒಪ್ಪಿಕೊಳ್ಳಲು ಇದೇ ಅತ್ಯುತ್ತಮ ಮಾರ್ಗ. ಇಂತಹ ಆದೇಶವು ಶ್ರೀಕೃಷ್ಣನ ನಿಜವಾದ ಪ್ರತಿನಿಧಿಯಾದ ಗುರುವಿನಿಂದಲೂ ಬರುತ್ತದೆ. ಬ್ರಹ್ಮನ್ ಸಾಕ್ಷಾತ್ಕಾರವು ಗುಹ್ಯವಾದಂತಹ ಜ್ಞಾನ, ಪರಮಾತ್ಮ ಸಾಕ್ಷಾತ್ಕಾರವು ಗುಹ್ಯತರವಾದಂತಹ ಜ್ಞಾನ. ಭಗವಂತನು ಈಗಾಗಲೇ ಅರ್ಜುನನಿಗೆ ಇದನ್ನು ಬಹಳ ವಿವರವಾಗಿ ವಿವರಿಸಿಯಾಗಿದೆ. ಈಗ ಮುಂದಿನ ಶ್ಲೋಕದಲ್ಲಿ ಭಗವಂತನು ಭಗವಾನ್ ಸಾಕ್ಷಾತ್ಕಾರವನ್ನು ತಿಳಿಸುತ್ತಿದ್ದಾನೆ. ಇದು ಗುಹ್ಯತಮವಾದಂತಹ ಜ್ಞಾನ. ಇದೇ ಭಗವದ್ಗೀತೆಯ ಅಂತಿಮ ಉಪದೇಶ. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಅನುವಾದ: ನೀನು ನನಗೆ ಅತ್ಯಂತ ಪ್ರಿಯನಾದ ಸ್ನೇಹಿತನಾಗಿರುವುದರಿಂದ ನಿನಗೆ ನನ್ನ ಪರಮ ಉಪದೇಶವನ್ನು, ಅತ್ಯಂತ ರಹಸ್ಯವಾದ ಜ್ಞಾನವನ್ನು ಹೇಳುತ್ತಿದ್ದೇನೆ. ಇದನ್ನು ನನ್ನಿಂದ ಕೇಳು, ಏಕೆಂದರೆ ಇದು ನಿನ್ನ ಹಿತಕ್ಕಾಗಿಯೇ. ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು ಎಂಬುದೇ ಭಗವದ್ಗೀತೆಯ ಅಂತಿಮ ಉಪದೇಶ. 9ನೇ ಅಧ್ಯಾಯದಲ್ಲಿ ಭಗವಂತನು ಈ ವಿಚಾರವನ್ನು ಆಗಲೇ ತಿಳಿಸಿದ್ದಾನೆ. ಈಗ ಅದನ್ನೇ ಮತ್ತೆ ತಿಳಿಸಲಾಗುತ್ತಿದೆ. ಅಂದರೆ ಈ ವಿಷಯವು ಎಷ್ಟೊಂದು ಗಂಭೀರವಾದದ್ದು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಸಾಮಾನ್ಯ ಮನುಷ್ಯನು ಭಗವದ್ಗೀತೆಯ ಈ ಸಾರವನ್ನು ಅರ್ಥ ಮಾಡಿಕೊಳ್ಳಲಾರ. ವಾಸ್ತವವಾಗಿ ಶ್ರೀಕೃಷ್ಣನಿಗೆ ಬಹಳ ಪ್ರಿಯನಾದವನು, ಶ್ರೀಕೃಷ್ಣನ ಪರಿಶುದ್ಧ ಭಕ್ತನು ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ವೇದ ಸಾಹಿತ್ಯದಲ್ಲೆಲ್ಲ ಅತ್ಯಂತ ಮುಖ್ಯವಾದ ನಿರ್ದೇಶನ ಇದು. ಈ ಸಂಬಂಧದಲ್ಲಿ ಶ್ರೀಕೃಷ್ಣನು ಹೇಳುತ್ತಿರುವುದು ಅತಿ ಮುಖ್ಯವಾದ ಭಾಗ. ಅರ್ಜುನನು ಮಾತ್ರವಲ್ಲ, ಎಲ್ಲ ಜೀವಿಗಳೂ ಅದನ್ನು ಅನುಷ್ಠಾನ ಮಾಡಬೇಕು. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಅನುವಾದ: ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೆ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದ್ದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಇದು ಜ್ಞಾನದ ಅತ್ಯಂತ ರಹಸ್ಯ ಭಾಗ. ವ್ಯಕ್ತಿಯು ಕೃಷ್ಣನ ಪರಿಶುದ್ಧ ಭಕ್ತನಾಗಬೇಕು. ಸದಾ ಅವನನ್ನು ಕುರಿತು ಚಿಂತಿಸಬೇಕು, ಅವನಿಗಾಗಿ ಕೆಲಸ ಮಾಡಬೇಕು. ಮನುಷ್ಯನು ಔಪಚಾರಿಕ ಧ್ಯಾನ ಮಾಡುವವನಾಗಬಾರದು. ಸದಾ ಶ್ರೀಕೃಷ್ಣನನ್ನು ಕುರಿತು ಚಿಂತಿಸಲು ಅವಕಾಶವಿರುವಂತೆ ಬದುಕನ್ನು ರೂಪಿಸಿಕೊಳ್ಳಬೇಕು. ತನ್ನ ನಿತ್ಯದ ಎಲ್ಲ ಚಟುವಟಿಕೆಗಳು ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಿರುವಂತೆ ಮನುಷ್ಯನು ಸದಾ ಕೆಲಸ ಮಾಡಬೇಕು. 24 ಗಂಟೆಗಳ ಕಾಲವು ಶ್ರೀಕೃಷ್ಣನನ್ನು ಕುರಿತು ಚಿಂತಿಸದೇ ಇರುವುದು ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ತನ್ನ ಬದುಕನ್ನು ವ್ಯವಸ್ಥೆಗೊಳಿಸಿಕೊಳ್ಳಬೇಕು. ಇಂತಹ ಪರಿಶುದ್ಧ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ವ್ಯಕ್ತಿಯು ನಿಶ್ಚಯವಾಗಿಯೂ ಶ್ರೀಕೃಷ್ಣನ ದಿವ್ಯ ನಿವಾಸಕ್ಕೆ ಹಿಂದಿರುಗುತ್ತಾನೆ. ಅಲ್ಲಿ ಭಗವಾನ್ ಶ್ರೀಕೃಷ್ಣನನ್ನು ನೇರವಾಗಿ ಕಾಣುತ್ತಾನೆ. ಅರ್ಜುನನು ಶ್ರೀಕೃಷ್ಣನಿಗೆ ಪ್ರಿಯ ಸಖನಾದ್ದರಿಂದ ಅವನಿಗೆ ಜ್ಞಾನದ ಈ ಅತ್ಯಂತ ರಹಸ್ಯ ಭಾಗವನ್ನು ತಿಳಿಸಲಾಗಿದೆ. ಅರ್ಜುನನ ಮಾರ್ಗವನ್ನು ಅನುಸರಿಸುವ ಯಾರೇ ಆಗಲಿ ಶ್ರೀಕೃಷ್ಣನ ಪ್ರಿಯ ಸಖನಾಗಬಹುದು ಮತ್ತು ಅರ್ಜುನನ ಪರಿಪೂರ್ಣತೆಯನ್ನೇ ಸಾಧಿಸಬಹುದು. ಶ್ರೀಕೃಷ್ಣನು 2 ಕೈಗಳಲ್ಲಿ ಕೊಳಲನ್ನು ಹಿಡಿದ ಸುಂದರ ವದನದ, ಕೂದಲಿನಲ್ಲಿ ನವಿಲುಗರಿ ಮೆರೆಯುವ ನೀಲವರ್ಣದ ಬಾಲಕ. ವ್ಯಕ್ತಿಯು ಈ ರೂಪದ ಶ್ರೀಕೃಷ್ಣನಲ್ಲಿ ತನ್ನ ಮನಸ್ಸನ್ನು ನೆಲೆಗೊಳಿಸಬೇಕು ಎಂದು ಈ ಮಾತುಗಳು ಒತ್ತಿ ಹೇಳುತ್ತವೆ. ದೇವೋತ್ತಮನಾದ ಶ್ರೀಕೃಷ್ಣನ ಈ ಮೂಲ ರೂಪದಲ್ಲಿ ವ್ಯಕ್ತಿಯು ತನ್ನ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಮನ್ಮನ ಎಂಬ ಪದದ ಅರ್ಥ ಇದೆ. ಮದ್ಭಕ್ತ ಎಂದರೆ ವ್ಯಕ್ತಿಯು ಭಗವಂತನ ಭಕ್ತನಾಗಬೇಕು. ತನ್ನ ಎಲ್ಲ ಇಂದ್ರಿಯಗಳ ಮೂಲಕ ಆತನು ಭಗವಂತನ ಸೇವೆಯನ್ನು ಮಾಡಬೇಕು. ಭಗವಂತನ ಕುರಿತಾಗಿ ಕೇಳುವುದು, ಭಗವಂತನ ನಾಮವನ್ನು ಜಪಿಸುವುದು, ಭಗವಂತನ ದಿವ್ಯ ರೂಪವನ್ನು ಕಾಣುವುದು, ದೇವಸ್ಥಾನವನ್ನು ಸ್ವಚ್ಛಗೊಳಿಸುವುದು, ಈ ರೀತಿಯಾಗಿ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಮದ್ಯಾಜಿ ಎಂದರೆ
ಭಗವಂತನನ್ನು ಆರಾಧಿಸುವುದು, ಭಗವಂತನಿಗೆ ಹೂವನ್ನು ಸಮರ್ಪಿಸುವುದು, ಹೂವಿನ ಮಾಲೆಯನ್ನು ಅರ್ಪಿಸುವುದು, ಒಡವೆಗಳಿಂದ ಭಗವಂತನನ್ನು ಶೃಂಗರಿಸುವುದು, ಸುಗಂಧ ದ್ರವ್ಯ, ದೀಪ, ಗಂಧ, ನೈವೇದ್ಯ, ಛತ್ರ, ಚಾಮರಗಳನ್ನು ಭಗವಂತನಿಗೆ ಅರ್ಪಿಸುವುದು, ಈ ಎಲ್ಲ ವಿಚಾರಗಳ ಮೂಲಕ ಭಗವಂತನನ್ನು ಆರಾಧಿಸುವುದನ್ನು ಮದ್ಯಾಜಿ ಎಂದು ಕರೆಯಲಾಗಿದೆ. ಮಾಂ ನಮಸ್ಕುರು ಎಂದರೆ ಭಗವಂತನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುವುದು. ಮಾಂ ಏವೈಷ್ಯಸಿ ಎಂದರೆ ವ್ಯಕ್ತಿಯು ಮೇಲೆ ಹೇಳಿದ ಕಾರ್ಯಗಳನ್ನು ಮಾಡುವ ಮೂಲಕ ಭಗವಂತನ ಧಾಮಕ್ಕೆ ಹೋಗಲು ಸಾಧ್ಯ. ಅಂತಹ ಭಕ್ತರಿಗೆ ಭಗವಂತನು ತನ್ನನ್ನು ತಾನು ಕೊಟ್ಟುಕೊಳ್ಳುತ್ತಾನೆ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತಿದ್ದಾನೆ. ಸತ್ಯಂ ತೇ ಎಂಬ ಮಾತುಗಳಿಂದ ಇದನ್ನು ದೃಢಪಡಿಸಲಾಗಿದೆ. ಎಲ್ಲ ಪಾಪಗಳಿಂದ ಮುಕ್ತನಾಗದೆ ಭಗವಂತನ ಧಾಮಕ್ಕೆ ಹೋಗಲು ಹೇಗೆ ಸಾಧ್ಯ? ಭಗವಂತನ ಸೇವೆಯನ್ನು ಮಾಡಲು ಹೇಗೆ ಸಾಧ್ಯ? ಭಗವಂತನು ನೀಡಿರುವಂತಹ ನಿರ್ದೇಶನಗಳನ್ನು ಪಾಲಿಸಲು ಹೇಗೆ ಸಾಧ್ಯ? ಈ ಎಲ್ಲ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಇದಕ್ಕೆ ಭಗವಂತನು ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಡುತ್ತಿದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅನುವಾದ: ಎಲ್ಲ ಧರ್ಮಗಳನ್ನೂ ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ಇದು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡುತ್ತಿರುವಂತಹ ಅಂತಿಮ ಸಂದೇಶ. ಭಗವಂತನು ಅರ್ಜುನನಿಗೆ ಅನೇಕ ರೀತಿಯ ಜ್ಞಾನವನ್ನು ನೀಡಿದ್ದಾನೆ. ಬ್ರಹ್ಮನ್, ಪರಮಾತ್ಮ, ವರ್ಣಾಶ್ರಮ, ಸನ್ಯಾಸ, ತ್ಯಾಗ, ಇಂದ್ರಿಯ ಮತ್ತು ಮನಸ್ಸಿನ ನಿಗ್ರಹ, ಧ್ಯಾನ ಇತ್ಯಾದಿ ಅನೇಕ ವಿಚಾರಗಳ ಕುರಿತಾಗಿ ತಿಳಿಸಲಾಗಿದೆ. ವಿವಿಧ ರೀತಿಯ ಧರ್ಮಗಳ ಕುರಿತಾಗಿಯೂ ತಿಳಿಸಲಾಗಿದೆ. ಕೊನೆಯದಾಗಿ ಹೇಳುವುದೇನೆಂದರೆ, ಆ ಎಲ್ಲ ವಿಚಾರಗಳನ್ನು ಬಿಟ್ಟು ಸಂಪೂರ್ಣವಾಗಿ ಭಗವಾನ್ ಶ್ರೀಕೃಷ್ಣನಿಗೆ ಶರಣಾಗಬೇಕು. ಭಗವಾನ್ ಶ್ರೀಕೃಷ್ಣನು ಈ ಉಪದೇಶವನ್ನು ಕೇವಲ ಅರ್ಜುನನಿಗೆ ಮಾತ್ರ ನೀಡುತ್ತಿಲ್ಲ. ಇದು ಸಮಸ್ತ ಮನುಕುಲಕ್ಕೆ ಭಗವಂತನು ನೀಡುತ್ತಿರುವಂತಹ ಉಪದೇಶ. ಎಲ್ಲರೂ ಭಗವಂತನಿಗೆ ಶರಣಾಗಬೇಕು, ಅವನ ಭಕ್ತಿಯನ್ನು ಮಾಡಬೇಕು. ಇದಕ್ಕೆ ಅಡ್ಡಿಯಾಗುವಂತಹ ವಿಚಾರಗಳನ್ನು ತೊರೆದು ಬಿಡಬೇಕು. ಇದರಿಂದ ಯಾವುದೇ ಸಮಸ್ಯೆಯು ಉಂಟಾದರೂ ಭಗವಂತನೇ ಅವರೆಲ್ಲರನ್ನೂ ರಕ್ಷಣೆ ಮಾಡುತ್ತಾನೆ. ಈ ಜವಾಬ್ದಾರಿಯನ್ನು ಭಗವಂತನು ಸ್ವತಃ ಹೊತ್ತುಕೊಳ್ಳುತ್ತಾನೆ. ಯಾರು ಭಗವಂತನಿಗೆ ಶರಣಾಗುತ್ತಾರೋ ಅವರು ಸಂಸಾರ ಚಕ್ರದಿಂದ ಪಾರಾಗುತ್ತಾರೆ. ಭಗವಾನ್ ಶ್ರೀಕೃಷ್ಣನಿಗೆ ಶರಣಾಗುವಂತಹ ಪ್ರಕ್ರಿಯೆಯನ್ನು ಹರಿಭಕ್ತಿ ವಿಲಾಸದಲ್ಲಿ ಈ ರೀತಿಯಾಗಿ ತಿಳಿಸಲಾಗಿದೆ. ಆನುಕೂಲ್ಯಸ್ಯ ಸಂಕಲ್ಪಃ ಪ್ರಾತಿಕೂಲ್ಯಸ್ಯ ವರ್ಜನಂ ರಕ್ಷಿಷ್ಯತೀತಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೆ ಷಡುವಿಧ ಶರಣಾಗತಿ. ಅಂದರೆ ಭಕ್ತಿಪೂರ್ವಕ ಪ್ರಕ್ರಿಯೆಗೆ ಅನುಗುಣವಾಗಿ ಮನುಷ್ಯನು ಕಟ್ಟಕಡೆಗೆ ಪರಮಪ್ರಭುವಿನ ಭಕ್ತಿ ಸೇವೆಗೆ ಕರೆದೊಯ್ಯುವ ಧಾರ್ಮಿಕ ತತ್ವಗಳನ್ನು ಒಪ್ಪಿಕೊಂಡರೆ ಸಾಕು. ಅವನು ಸಾಮಾಜಿಕ ವ್ಯವಸ್ಥೆಯಲ್ಲಿ ತನ್ನ ಸ್ಥಾನಕ್ಕೆ ಅನುಗುಣವಾಗಿ ಒಂದು ನಿರ್ದಿಷ್ಟ ವೃತ್ತಿ ಕರ್ತವ್ಯವನ್ನು ಮಾಡಬಹುದು. ಆದರೆ ತನ್ನ ಕರ್ತವ್ಯವನ್ನು ಮಾಡುವುದರಿಂದ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯ ಹಂತಕ್ಕೆ ಬರದೇ ಇದ್ದರೆ ಅವನ ಕಾರ್ಯಗಳು ವ್ಯರ್ಥ. ಕೃಷ್ಣ ಪ್ರಜ್ಞೆಯ ಪರಿಪೂರ್ಣ ಹಂತಕ್ಕೆ ಕರೆದೊಯ್ಯದ್ದು ಏನೇ ಇರಲಿ ಅದನ್ನು ತ್ಯಾಗ ಮಾಡಬೇಕು. ಭಗವಾನ್ ಶ್ರೀಕೃಷ್ಣನು ತನ್ನನ್ನು ಎಲ್ಲ ಸನ್ನಿವೇಶಗಳಲ್ಲಿಯೂ ಎಲ್ಲ ಕಷ್ಟಗಳಿಂದಲೂ ಪಾರು ಮಾಡುತ್ತಾನೆ ಎಂಬ ವಿಶ್ವಾಸವು ಆತನಿಗಿರಬೇಕು. ತಾನು ಸಹಾಯಹೀನ, ಬದುಕಿನಲ್ಲಿ ತನ್ನ ಪ್ರಗತಿಗೆ ಭಗವಾನ್ ಶ್ರೀಕೃಷ್ಣನೊಬ್ಬನೇ ಆಧಾರ ಎಂದು ಯೋಚಿಸಬೇಕು. ಈ ರೀತಿಯಾಗಿ ಯಾರು ಗಂಭೀರವಾಗಿ ಶ್ರೀಕೃಷ್ಣನ ಸೇವೆಯಲ್ಲಿ ತೊಡಗುತ್ತಾರೋ ಅವರಿಗೆ ಐಹಿಕ ಪ್ರಕೃತಿಯ ಸೋಂಕಿನಿಂದ ಕೂಡಲೇ ಬಿಡುಗಡೆಯೂ ದೊರಕುತ್ತದೆ. ವ್ಯಕ್ತಿಯು ಭಗವಾನ್ ಶ್ರೀಕೃಷ್ಣನ ಸುಂದರವಾದ ದರ್ಶನದಿಂದ ಆಕರ್ಷಿತನಾಗಬೇಕು. ಶ್ರೀಕೃಷ್ಣನು ಸರ್ವಮೋಹಕನಾದ್ದರಿಂದಲೇ ಅವನ ಹೆಸರು ಕೃಷ್ಣ. ಸುಂದರವಾದ ಸರ್ವಶಕ್ತನಾದ ಶ್ರೀಕೃಷ್ಣನ ದರ್ಶನದಿಂದ ಆಕರ್ಷಿತನಾದವನು ಭಾಗ್ಯವಂತ. ದೇವೋತ್ತಮ ಪರಮಪುರುಷನ ವೈಯಕ್ತಿಕ ಸ್ವರೂಪದಿಂದ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಂದ ಆಕರ್ಷಿತನಾದವನು ಅತ್ಯಂತ ಪರಿಪೂರ್ಣ ಆಧ್ಯಾತ್ಮಿಕವಾದಿ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನಿಗೆ ಭಕ್ತಿ ಸೇವೆಯನ್ನು ಮಾಡುವುದು ಜ್ಞಾನದ ಅತ್ಯಂತ ರಹಸ್ಯ ಭಾಗ. ಇದೇ ಇಡೀ ಭಗವದ್ಗೀತೆಯ ಸಾರಸರ್ವಸ್ವ. ಇಲ್ಲಿ ಮಾ ಶುಚಃ ಎಂಬ ಮಾತು ಬಹಳ ಮುಖ್ಯವಾದದ್ದು. ಹೆದರಬೇಡ, ಹಿಂಜರಿಯಬೇಡ, ಆತಂಕ ಪಡಬೇಡ ಎಂಬುದು ಇದರ ಅರ್ಥ. ಭಗವಾನ್ ಶ್ರೀಕೃಷ್ಣನು ತನ್ನೆಲ್ಲ ಉಪದೇಶವನ್ನು ಅರ್ಜುನನಿಗೆ ನೀಡಿದ್ದಾನೆ. ಮುಂದಿನ ಭಾಗದಲ್ಲಿ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯ ಮಹಾತ್ಮ್ಯವನ್ನು ನಮಗೆ ತಿಳಿಸಿಕೊಡುತ್ತಿದ್ದಾನೆ. ಭಗವದ್ಗೀತೆಯನ್ನು ಕೇಳುವುದರಿಂದ ಉಂಟಾಗುವಂತಹ ಫಲಶ್ರುತಿಯ ಕುರಿತಾಗಿ ಇಲ್ಲಿ ತಿಳಿಸಲಾಗಿದೆ.
ಅತ್ಯಂತ ಶ್ರೇಷ್ಠವಾದಂತಹ ಈ ಜ್ಞಾನವನ್ನು ಯಾರು ಸ್ವೀಕರಿಸಬಹುದು, ಯಾರು ಸ್ವೀಕರಿಸಬಾರದು, ಈ ಜ್ಞಾನವು ಒಬ್ಬರಿಂದ ಇನ್ನೊಬ್ಬರಿಗೆ ಯಾವ ರೀತಿಯಾಗಿ ಹರಿದು ಹೋಗಬೇಕು ಎಂಬೆಲ್ಲ ವಿಚಾರಗಳ ಕುರಿತಾಗಿ ಭಗವಂತನೇ ಸ್ವತಃ ಇಲ್ಲಿ ವಿವರಿಸುತ್ತಿದ್ದಾನೆ. ಈ ವಿಚಾರಗಳ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಹರೇ ಕೃಷ್ಣ.